ಬಿಜೆಪಿ ಪಾಳ್ಯದಲ್ಲಿ ರಾಷ್ಟ್ರೀಯ ಮಹಾ ಅಧಿವೇಶನದ ಸಂಚಲನ ಇವತ್ತು. ಆ ಮಹಾ ಅಧಿವೇಶನಕ್ಕೆ ತೆರೆ ಬೀಳಲಿದೆ. ಇವತ್ತು ನಾಯಕರು ಹಾಗೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಲಿದ್ದಾರೆ. ಸಹಜವಾಗಿ ಮುಂಬರಲಿರುವ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಒಂದಷ್ಟು ಸೂಚನೆಗಳನ್ನ ಸಲಹೆಗಳನ್ನ ಬಿಜೆಪಿಯ ನಾಯಕರಿಗೆ ಹಾಗೆ ಕಾರ್ಯಕರ್ತರಿಗೆ ರವಾನೆ ಮಾಡುವ ಪ್ರಯತ್ನ ಮೋದಿ ಭಾಷಣದ ಮೂಲಕ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಬಗ್ಗೆ ನರೇಂದ್ರ ಮೋದಿ ಅವರು ಕಿವಿಮಾತನ್ನ ಹೇಳುವ ನಿರೀಕ್ಷೆ. ಮತ್ತೊಂದು ಕಡೆಯಲ್ಲಿ ದೆಹಲಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. 370 ಸೀಟ್ಗಳನ್ನ ಗೆಲ್ಲಬೇಕು, ಎನ್ಡಿಎ 400 ಸೀಟನ್ನ ಗೆಲ್ಲಬೇಕು, ಸೀಟು ಗೆಲುವಿನ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಜಗದೀಶ್ ಶೆಟ್ಟರ್ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಬಿಜೆಪಿ ಸಾಕಷ್ಟು ತಯಾರಿಯನ್ನು ನಡೆಸ್ಕೊಳ್ತಾ ಇದೆ. ಇಂದು 2ನೇ ದಿನ ಏನು ಬಿಜೆಪಿ ದೆಹಲಿಯಲ್ಲಿ ಸಭೆಯನ್ನು ನಡೆಸ್ತಾ ಇದೆ. ಆ ಸಭೆ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಜಗದೀಶ್ ಶೆಟ್ಟರ್ ಅವರಿದ್ದಾರೆ. ಸರ್, ಸಿದ್ಧತೆ ಯಾವ ರೀತಿ ಇದೆ ಅಂತ ಹೇಳಿ ಬಿಜೆಪಿ ನ್ಯಾಷನಲ್ ಕನ್ವೆನ್ಷನ್ ನಡೀತಾ ಇದೆ, ರಾಷ್ಟ್ರೀಯ ಸಮಾವೇಶ. ಸುಮಾರು 12,000 ಜನ ಡೆಲಿಗೇಟ್ಸ್ ಬಂದಿದ್ದಾರೆ. ಎಲ್ಲಿ ಬೂತ್ ಮಟ್ಟದಿಂದ ಹಿಡ್ಕೊಂಡು ಜಿಲ್ಲಾಧ್ಯಕ್ಷ ಹಿಡ್ಕೊಂಡು ಜನರಲ್ ಸೆಕ್ರೆಟರಿ ಹಿಡ್ಕೊಂಡು ಮತ್ತು ಕ್ಷೇತ್ರದಲ್ಲಿ ಏನು ಪ್ರಮುಖವಾಗಿ ಕೆಲಸ ಮಾಡ್ತಾರೆ ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಹೀಗಾಗಿ ಅವರು ಎಲ್ಲ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟು ಲೋಕಸಭೆ ಎಲೆಕ್ಷನ್ದಲ್ಲಿ ನಮ್ಮ ಟಾರ್ಗೆಟ್ ಏನಿದೆ 370+ ಇವತ್ತು ಸೀಟ್ಗಳನ್ನು ಪಡ್ಕೋಬೇಕು ಮತ್ತು ಎನ್ ಡಿ ಎ 400ಕ್ಕೆ ಹೆಚ್ಚು ಸೀಟ್ಗಳನ್ನು ಪಡ್ಕೋಬೇಕು ಅನ್ನೋಂಥ ಟಾರ್ಗೆಟ್ ಇಟ್ಟು ಈ ಪೂರ್ವ ತಯಾರಿ ನಡೀತಾ ಇದೆ. ಮತ್ತು ಇವತ್ತಿನ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ ನೋಡಿದರೆ ಆ ಟಾರ್ಗೆಟನ್ನು ರೀಚ್ ಆಗುವಂಥ ಹಂತಕ್ಕಿದ್ದಾವೆ. ಮತ್ತು ಇಡೀ ದೇಶದ ಜನ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. 10 ವರ್ಷ ಒಳ್ಳೆಯ ಸರ್ಕಾರ ಕೊಟ್ಟಿದ್ದಾರೆ ಮತ್ತು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಸರ್ಕಾರವನ್ನು ಕೊಟ್ಟು ಮತ್ತು ಇಡೀ ಜಗತ್ತಿನಲ್ಲಿ ಭಾರತ ಈಗ ಆರ್ಥಿಕವಾಗಿ ಇವತ್ತು 3-4ನೇ ಸ್ಥಾನಕ್ಕಿದೆ. 3ನೇ ಸ್ಥಾನಕ್ಕೆ ನಾವು ಹೋಗುವಂಥ ಸ್ಥಿತಿಯಲ್ಲಿ ಇದ್ದೇವೆ. ಈ 3ನೇ ಬಾರಿ ಪ್ರಧಾನಮಂತ್ರಿ ಆದರೆ ಡೆಫಿನೆಟ್ಲಿ ಆರ್ಥಿಕವಾಗಿ ಭಾರತ ದೇಶ 3ನೇ ಸ್ಥಾನಕ್ಕೆ ಹೋಗ್ತದೆ. ಸರ್, ಇಂದು ನೀವು ಪ್ರತಿನಿಧಿಯಾಗಿ ಏನು ಬಿ ಜೆ ಪಿಯ ಪ್ರತಿನಿಧಿಯಾಗಿ ಬಂದಿದ್ದೀರಿ. ನಿಮಗೆ ಯಾವ ಎಲ್ಲ ಒಂದು ಸೂಚನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು? ಏನಿಲ್ಲ, ಇವತ್ತು ಸಂಘಟನೆ ಮಾಡಬೇಕು, ಬೂತ್ ಮಟ್ಟದಲ್ಲಿ ವೋಟನ್ನು ತೆಗೆದುಕೊಂಡ್ಬರಬೇಕು ಮತ್ತು ಪಕ್ಷ ಏನು ಯಾವ ಅಭ್ಯರ್ಥಿನ ತೀರ್ಮಾನ ಮಾಡ್ತದೆ ಅವ್ರ ಪರವಾಗಿ ಕ್ಯಾಂಪೇನ್ ಮಾಡಬೇಕು. ಅದು ಕಮಲದ ಹೂ, ಕ್ಯಾಂಡಿಡೇಟ್ ಯಾರು ಕಮಲದ ಹೂ ನರೇಂದ್ರ ಮೋದಿಯವರು ಅಷ್ಟೇ. ಸರ್, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪಾತ್ರ ಏನು ಸರ್? ನೋಡಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಏನು ಕೆಲಸ ಮಾಡಬೇಕು, ಪಕ್ಷದವ್ರು ಏನು ಜವಾಬ್ದಾರಿ ಕೊಡ್ತಾರೆ ಆ ಕೆಲಸ ನಾನು ಮಾಡ್ತೀನಿ. ಸರ್, ಈ ಬಾರಿ ಲಿಂಗಾಯತ ಕಮ್ಯುನಿಟಿನಲ್ಲಿ ಬಹಳ ಒಂದು ಬಲಿಷ್ಠವಾದಂಥ ನಾಯಕನನ್ನು ಮತ್ತೆ ಬಿ ಜೆ ಪಿಗೆ ಕರೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಸಕ್ಸಸ್ ಆಗುತ್ತೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ. ಇವತ್ತಿನ ವಾತಾವರಣದಲ್ಲಿ ಇವತ್ತು ಎಲ್ಲರೂ ಕೂಡಿ ಪ್ರಯತ್ನ ಮಾಡಿ ನಮ್ಮದು ಒಂದು ಅಳಿಲಿ ಸೇವೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಏನು ಲಾಸ್ಟ್ ಟೈಮ್ 25 ಸ್ಥಾನಗಳನ್ನು ಪಡೆದಿತ್ತು, ಈ ಸಲ 28 ಸ್ಥಾನಗಳನ್ನು ಅಲೈನ್ಸ್ ಇಟ್ಕೊಂಡು ಪಡ್ಕೊಳ್ಳೋಕ್ಕೆ ಎಲ್ಲ ರೀತಿ ಪ್ರಯತ್ನ ನಾವು ಮಾಡ್ತೀವಿ. ಇದಿಷ್ಟು ಜಗದೀಶ್ ಶೆಟ್ಟರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಭೀಷ್ಮ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.